ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಎಗ್ ಕರಿ. ನಾವು ಮಾಡ್ತಾ ಇರೋ ಅಡುಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಮಿಕ್ಸಿ ಜಾರ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ನೋಡ್ಕೊಳ್ಳೋಣ. ಅರ್ಧ ಟೊಮೆಟೊ, 2 ಈರುಳ್ಳಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕಡಲೆ, ಒಂದು ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಪೀಸ್ ಚಕ್ಕೆ, 2 ಲವಂಗ, 8 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಒಂದು 5 ಎಸಳು, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಡಲೆ, ತೆಂಗಿನಕಾಯಿ, ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡಿ ಈ ಥರ ಟ್ರೈ ಮಾಡಿ. ಮಸಾಲೆ ರೆಡಿ ಆಗಿದೆ. ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಒಂದು ಬಾಣಲೆ ಇಟ್ಟಿದ್ದೀನಿ. 2 ಸ್ಪೂನು ಆಯಿಲ್, ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ, ಫ್ರೈ ಆಗಿ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಕ್ಯಾಪ್ಸಿಕಮ್ ಫ್ರೈ ಮಾಡಿ 5 ಮಿನಿಟ್ಸ್. ಆಚಿ ಮಟನ್ ಮಸಾಲ ಒಂದು ಅರ್ಧ ಸ್ಪೂನ್, ಸ್ವಲ್ಪ ಹಾಗೆ ಫ್ರೈ ಮಾಡೋಣ. ರುಬ್ಬಿರುವ ಮಸಾಲೆ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡೋಣ. ಸ್ವಲ್ಪ ಥಿಕ್ನೆಸ್ ನೋಡಿಕೊಂಡು ನೀರು ಆ್ಯಡ್ ಮಾಡಿ. ಚಪಾತಿಗೆ, ಪೂರಿಗೆ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಒಂದ್ಸಲ ಕೂಗಿಸ್ಕೊಳ್ಳಿ, ಕುದಿ ಬರ್ತಾ ಇದೆ. ಇದನ್ನು ನಾವು 4 ಮೆಂಬರ್ಸು ಚಪಾತಿಗೆ ಆಗೋ ಥರ ಮಾಡ್ತಾ ಇದ್ದೀವಿ. 4 ಮೆಂಬರ್ಸ್ ಯೂಸ್ ಮಾಡ್ಬೋದು. ನಿಮ್ಗೆ ಬೇಕು ಅಂದರೆ ಎಕ್ಸ್ಟ್ರಾ ಮಸಾಲೆ ಆ್ಯಡ್ ಮಾಡ್ಕೊಳ್ಳಿ. ಮೊಟ್ಟೆ ಎಕ್ಸ್ಟ್ರಾ ಹಾಕೊಳ್ಳಿ. ನಾನಿಲ್ಲಿ 6 ಮೊಟ್ಟೆ ತೊಗೊಂಡಿದ್ದೀನಿ. ನೋಡಿ, ಇದು ಆಲ್ರೆಡಿ ಕುದೀತಾ ಇದೆ. ಈ ಕುದೀತಾ ಇರ್ಬೇಕಾದ್ರೆ ಮೊಟ್ಟೆ ಒಡೆದಾಕೋಣ. ಆಲ್ಮೋಸ್ಟ್ ಎಲ್ಲ ಬೇಯಿಸಿದರೆ ನಾವು ಒಡೆದಾಕಿ ಮಾಡ್ತಾ ಇದ್ದೀವಿ. ಮೊಟ್ಟೆ ಹೊಡಿತಾ ಇದ್ದೀನಿ. ಒಂದು ಕಡೆ ನಿಧಾನ ಬೇಯಿಸ್ಕೊಳ್ಳಿ ಮೊಟ್ಟೆನ. ಜಾಸ್ತಿ ಕೈ ಮಾಡಬೇಡಿ, ಮೊಟ್ಟೆ ಎಲ್ಲ ಹೊಡೆದೋಗ್ಬಿಡುತ್ತೆ. ಒಂದು ಕಡೆಯಿಂದ ಹಾಕೊಂಬನ್ನಿ. ಮೊಟ್ಟೆ ಹೇಗಿದೆಯೋ ಹಾಗೆ ಇರುತ್ತೆ. ಮೊಟ್ಟೆ ಹಾಕಿದ ತಕ್ಷಣ ಎಲ್ಲ ಇದು ಮಾಡಬೇಡಿ. ಸಿಪ್ಪೆ ಎಲ್ಲ ನೋಡ್ಕೊಂಡು ಸ್ವಲ್ಪ ನಿಧಾನ ಹಾಕೊಳ್ಳಿ. ಕುದೀತಾ ಇದೆ. ಗ್ಯಾಸ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು 5 ಮಿನಿಟ್ಸ್ ಕಮ್ಮಿ ಉರಿಲೇ ಸ್ವಲ್ಪ ಬೇಯಿ. ಮೊಟ್ಟೆ ನಾವು ಹೇಗೆ ಹೊಡೆದಾಕಿದ್ವೋ ಅದೇ ಥರ ಇರುತ್ತೆ. ಸ್ವಲ್ಪ ನಿಂಬೆಹಣ್ಣು ಹಾಕೊಳ್ಳೋಣ, ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಪೆಪ್ಪರ್ ಪೌಡರ್. ಒಂದ್ಸಲ ಮೊಟ್ಟೆ ನೋಡೋಣ ಅದು ಹೇಗಾಗಿದೆ ಅಂತ. ಇನ್ನೊಂದು 5 ಮಿನಿಟ್ಸ್ ಬೇಯಬೇಕು ಮೊಟ್ಟೆ. ಸ್ವಲ್ಪ ಹಾಗೆ ಇರಲಿ. 5 ಮಿನಿಟ್ಸ್ ಬೆಂದಿದೆ. 10 ಮಿನಿಟ್ಸು 15 ಮಿನಿಟ್ಸ್ ಬೇಕಾಗುತ್ತೆ. ಇಲ್ಲಾಂದರೆ ಮೊಟ್ಟೆ ಎಲ್ಲ ನೀಟಾಗಿ ಎತ್ತಕ್ಕಾಗಲ್ಲ. ನೀಟಾಗಿ ಬೇಯಿಸ್ಕೊಳ್ಳಿ. ನಿಧಾನಕ್ಕೆ ಇದು ಮಾಡಿ. ಸ್ವಲ್ಪ ನೋಡಿ ಮೊಟ್ಟೆ ಎಲ್ಲ ನೀಟಾಗಿ ಬೆಂದಿದೆ.
ನೋಡಿ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇನ್ನೊಂದು 5 ಮಿನಿಟ್ಸ್ ಬೇಯಲಿ. ಸ್ವಲ್ಪ ಸಿಮ್ಮೆ ಮಾಡಿರ್ತೀರಿ, ಯಾಕೆಂದರೆ ಮೊಟ್ಟೆ ಎಲ್ಲ ಉರಿದೋಗ್ಬಿಡುತ್ತೆ. ಸ್ವಲ್ಪ ಕಮ್ಮಿನೇ ಮಾಡಿ ನಿಧಾನಕ್ಕೆ ಇದು ಮಾಡ್ಕೊಳ್ಳಿ. ಬೆಂದಿದೆ, ಕುಕ್ ಆಗಿದೆ ನೋಡಿ. ಮೊಟ್ಟೆ ಎಲ್ಲ ಹೆಂಗಿರ್ತದೆ ಹೀಗೆ ಬರ್ತಾ ಇದೆ. ಮೊಟ್ಟೆ ಎಲ್ಲ ಒಳಗಡೆ ಎಲ್ಲ ನೀಟಾಗಿ ಮಾಡಬೇಕು. ಒಂದೇ ಸಪ್ರೇಟ್ ಮೊಟ್ಟೆ ಈ ಥರ ನೀಟಾಗಿ ಬರುತ್ತೆ. ಜಾಸ್ತಿ ಕೈನ ಇದು ಮಾಡಬಾರ್ದು. ಸ್ವಲ್ಪ ಕಮ್ಮಿ ಉರಿಲೇ ಸ್ವಲ್ಪ ನೀಟಾಗಿ ಬೇಯಿಸ್ಕೊಂಡ್ರೆ ಈ ಥರ ನೀಟಾಗಿ ಮೊಟ್ಟೆ ಒಂದೊಂದು ಮೊಟ್ಟೆ ಸಿಂಗಲ್ ಆಗಿ ಬರುತ್ತೆ. ಓಕೆನಾ, ಇವಾಗ ಕುಕ್ ಆಗಿದೆ. ಸರ್ವ್ ಮಾಡೋಣ. ಇವಾಗ ರೆಡಿ ಆಗಿದೆ, ಟೇಸ್ಟ್ ಮಾಡೋಣ. ಗಮ ಅಂತ ಇದೆ. ಕರೆಕ್ಟಾಗಿ ಬೆಂದಿದೆ, ನೋಡೋಕ್ಕೂ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ, ಹೆಲ್ದಿ ಫುಡ್ಡು. ಮನೇಲೇ ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನಮ್ಮ ಚಾನಲ್ನ. ಥ್ಯಾಂಕ್ ಯು.